ಎಷ್ಟೋ ಲಕ್ಷ ವರ್ಷಗಳಿಂದ ನೀರು ಬಿದ್ದು 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 ಈ ಥರ ಫಾರ್ಮೇಷನ್ ಆಗಿರೋದಂತೆ. ಮುಗಿಸ್ಕೊಂಡು ಬೇಗನೆ ಮತ್ತೆ ವಾಪಸ್ ಬರಬೇಕು, ಇಲ್ಲಾಂದರೆ ಮತ್ತೆ ಉಸಿರಾಟಕ್ಕೆಲ್ಲ ತೊಂದರೆ ಆಗುತ್ತೆ. ಮತ್ತು ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊತೀನಿ. ಮತ್ತು ಇವತ್ತು ನಾನು ನಿಮ್ಗೊಂದು ಹೊಸ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಅದು ಸುಮಾರು ಜನಕ್ಕೆ ಗೊತ್ತಿರೋದೇ ಇಲ್ಲ, ಯಾಕಂದರೆ ತುಂಬ ಲೆಸ್ ಅನ್ನೋನ್ ಪ್ಲೇಸ್ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಬೆಂಗಳೂರಿಂದ 286 ಕಿಲೋಮೀಟ್ರ್ ಆಗುತ್ತೆ. ಆಂಧ್ರ ಪ್ರದೇಶ ರಾಜ್ಯ, ಅನಂತಪುರ ಜಿಲ್ಲೆ ಬರುತ್ತೆ, ಮತ್ತು ತಾಡ್ಪತ್ರಿ ಅಂತ ಟೌನ್ ಬರುತ್ತೆ. ಸೊ ಆ ತಾಡ್ಪತ್ರಿ ಟೌನ್ಗೆ ನಿಯರ್ ಆಗಿದೆ ಈ ಪ್ಲೇಸು. ಬಟ್ ಏನೋ ರೂಟ್ ಒಂದು ಸ್ವಲ್ಪ ತುಂಬ ಕನ್ಫ್ಯೂಸ್ ಆಗುತ್ತೆ. ಮತ್ತು ಏನಂದರೆ ಇದು NH44 ಗೊತ್ತಲ್ಲ ನಿಮಗೆ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಅನಂತಪುರ, ಮತ್ತು ಅಲ್ಲಿಂದ ನಾವು ರೈಟ್ ಅಂತ ಹೋಗ್ಬೇಕಾಗುತ್ತೆ ತಾಡ್ಪತ್ರಿ ರೋಡ್ಗೆ. ಬಟ್ ರೋಡ್ ಮಾತ್ರ ತುಂಬ ಸೂಪರಾಗಿದೆ. ನಿಮ್ಗೆ ಹೋಗ್ಬೇಕಾದ್ರೆ ಅಲ್ಲೇ ವಿಂಡ್ ಮಿಲ್ಸ್ ಎಲ್ಲ ಕಾಣಿಸುತ್ತೆ. ಆಲ್ರೆಡಿ ನೀವು ನೋಡಿರ್ತೀರ ನನ್ನ ವಿಡಿಯೋದಲ್ಲಿ ಮುಂಚೆನೇ, ನಾನು ಪೆನ್ಗಂಡೋಗಿ ಹೋಗಿದ್ನಲ್ಲ, ಸೊ ಅದೇ ರೋಡು. ಅದಕ್ಕೆ ನಾನೇನು ಜಾಸ್ತಿ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ರೋಡನ್ನ. ಮತ್ತೇನಪ್ಪ ಅಂದರೆ ಇದು ಒಂದು ಸ್ವಲ್ಪ ರೋಡೆಲ್ಲ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಮುಂದೆ ಹಳ್ಳಿಗಳು ಬರುತ್ತಲ್ಲ, ನಾವು ಯಾವಾಗ NH44ಇಂದ ರೈಟ್ ಅಂತ ತೊಗೊತೀವೋ ತಾಡ್ಪತ್ರಿಗೆ, ಅಲ್ಲಿಂದ ತುಂಬ ಹಳ್ಳಿಗಳು ಸಿಗುತ್ತೆ. ಯಾಕಂದರೆ ಗೂಗಲ್ ಚಿಕ್ಕ ಚಿಕ್ಕ ಹಳ್ಳಿಗಳ ಮೇಲೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ರೋಡ್ ತುಂಬ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಯಾರಾದರೂ ನೀವು ಹೋಗಬೇಕು ಅಂದ್ಕೊಂಡ್ರೆ, ನೀವು ಈ ವಿಡಿಯೋನ ನಾನು ಹೋಗೋ ರೋಡೆಲ್ಲ ಕೆಲವೆಲ್ಲ ಲ್ಯಾಂಡ್ ಮಾರ್ಕ್ಸ್ ಇದೆ. ಒಂದು ನೀರು ಟ್ಯಾಂಕ್ ಇರ್ಬೋದು, ಅಥವಾ ಒಂದು ದೇವಸ್ಥಾನಗಳಿರ್ಬೋದು, ಆ ಥರದ್ದೆಲ್ಲ ನೀವು ಲ್ಯಾಂಡ್ ಮಾರ್ಕ್ ಅಂತ ತಿಳ್ಕೊಂಡು ಹೋದರೆ ನಿಮ್ಗೆ ಒಂದು ಸ್ವಲ್ಪ ಹತ್ರ ಆಗುತ್ತೆ. ಮತ್ತು ನಾವು ಈ ರೋಡಲ್ಲಿ ಹೋಗ್ತೀವಲ್ಲ, ನಿಮಗೊಂದು 4 ಟೋಲ್ ಸಿಗುತ್ತೆ. ಒಂದು ದೇವನಹಳ್ಳಿ ಟೋಲು, ಇನ್ನೊಂದು ಬಾಗೇಪಲ್ಲಿ ಹತ್ರ ಸಿಗುತ್ತೆ. ಅದಾದಮೇಲೆ ಅನಂತಪುರ ಬಿಫೋರ್ ಒಂದು ಟೋಲು, ಅನಂತಪುರ ಆದಮೇಲೆ ಒಂದು ಟೋಲ್ ಸಿಗುತ್ತೆ. ಒಟ್ಟು 4 ಟೋಲ್ ಸಿಗುತ್ತೆ ನಿಮಗೆ ಈ ವಾಲ್ಮೀಕಿ ಕೇವ್ಸ್ಗೆ ಹೋಗ್ಬೇಕಂದ್ರೆ. ಸ್ನೇಹಿತರೆ, ನಿಮಗೆ ಅನಂತಪುರ ಆದಮೇಲೆ ಒಂದು ಒಳ್ಳೆ ಟೆಂಪಲ್ ಸಿಗುತ್ತೆ, ಇಸ್ಕಾನ್ ಟೆಂಪಲ್ಲು. ಏನಪ್ಪ ಅಂದರೆ ನಾವು ಬೆಂಗಳೂರು ಕಡೆಯಿಂದ ಹೋಗ್ತೀವಲ್ಲ, ಅದು ನಿಮಗೆ ಟೆಂಪಲ್ ರೈಟ್ ಸೈಡ್ ಸಿಗುತ್ತೆ. ನೀವೆಲ್ಲಾದರೂ ಲೆಫ್ಟ್ ಸೈಡ್ ವೆಹಿಕಲ್ನ ಪಾರ್ಕ್ ಮಾಡಿಕೊಂಡು ಹೋಗಿ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅದು. ಏನಪ್ಪ ಅಂದರೆ ನಾವು ವಾಲ್ಮೀಕಿ ಕೇವ್ ನೋಡಿಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು, ಮತ್ತು ಲೇಟ್ ಆಗಿಬಿಡುತ್ತೆ. ನಾವು ಮಂತ್ರಾಲಯದಲ್ಲಿ ರೂಮ್ ಬೇರೆ ಬುಕ್ ಮಾಡಿಲ್ಲ. ಸೊ ಇನ್ನು ಅಲ್ಲಿ ಹೋಗಿ ರೂಮ್ ಬೇರೆ ಹುಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಇದನ್ನು ಸ್ಕಿಪ್ ಮಾಡ್ತಾಯಿದ್ದೀವಿ. ಬಟ್ ನೀವೇನಾದ್ರು ಹೋಗಂಗಿದ್ರೆ ನೋಡಿ, ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇದು ನೋಡ್ಕೊಂಡು ಮತ್ತೆ ನೀವು ಹಂಗೆ ವಾಲ್ಮೀಕಿ ಕೇವ್ಸ್ಗೆ ಕಂಟಿನ್ಯೂ ಆಗ್ಬೋದು. ಬಟ್ ಏನಂದರೆ ನಾವು ಬೆಂಗಳೂರು ಕಡೆಯಿಂದ ಹೋದರೆ ರೈಟ್ ಸೈಡ್ ಇದೆ ಟೆಂಪಲ್ಲು. ನೀವು ವೆಹಿಕಲ್ನ ಎಲ್ಲರೂ ಸೈಡಲ್ಲಿ ಸೇಫಾಗಿರೋ ಪ್ಲೇಸಲ್ಲಿ ಪಾರ್ಕ್ ಮಾಡಿಕೊಂಡು, ಮತ್ತು ನೀವು ಆ ದೇವಸ್ಥಾನ ನೋಡ್ಕೊಂಡು ಹಂಗೆ ಮುಂದೆ ಹೋಯ್ತು ಅಂದರೆ ನಿಮಗೆ ನಾವು ಲೆಫ್ಟಿಗೆ ಡಿವಿಯೇಷನ್ ಇದೆ. ನಿಮಗೆ ಬೆಂಗಳೂರಿಂದ ದೋಣಿ 39 ಕಿಲೋಮೀಟರ್ಸ್ ಅಂತ ತೋರಿಸುತ್ತೆ. ಅಲ್ಲಿ ನೀವು ಲೆಫ್ಟ್ ತೊಗೊಬೇಕಾಗತ್ತೆ. ನೋಡಿ, ಲೆಫ್ಟ್ ತೊಗೊಂಡು ಸರ್ವಿಸ್ ರೋಡ್ಗೆ ಹೋಗಿದ್ರೆ ಬ್ರಿಡ್ಜ್ ಕೆಳಗಡೆ ರೈಟ್ ಅಂತ ತೊಗೊಂಡ್ರೆ ಇಲ್ಲಿಂದ ವಾಲ್ಮೀಕಿ ಕೇವ್ಸ್ಗೆ ನಿಮ್ಗೆ 14 ಕಿಲೋಮೀಟ್ರ್ ಇದೆ. ನಾವು ಏನು ಹೈವೇ NH44ಇಂದ ರೈಟ್ ಅಂತ ತೊಗೊತೀವಿ ಟುವರ್ಡ್ಸ್ ತಾಡ್ಪತ್ರಿ ರೋಡ್ಗೆ, ಇಲ್ಲಿಂದ 14 ಕಿಲೋಮೀಟ್ರ್ ಇದೆ. ಬಟ್ ಇಲ್ಲಿ ನಿಮ್ಗೇನಂದರೆ ಒಂದು 7-8 ಕಿಲೋಮೀಟ್ರ್ ಚೆನ್ನಾಗಿದೆ. ಆಮೇಲೆ ಬಂದ್ಬಿಟ್ಟು ಹಳ್ಳಿನಲ್ಲೇ ಹೋಗಬೇಕಾಗುತ್ತೆ. ಸ್ನೇಹಿತರೆ, ನಾವು NH44ಇಂದ ರೈಟ್ ಅಂತ ತೊಗೊತೀವಲ್ಲ, ಇಲ್ಲಿಂದ ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರು ನಾರ್ಮಲ್ ಆಗಿದೆ. ಬಟ್ ಇಲ್ಲಿಂದ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಅಂದರೆ ಏನಂದರೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ನಾವು ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ದೂರ ಆದಮೇಲೆ ನೋಡಿ, ಈ ಥರ ಒಂದು ದೇವಸ್ಥಾನ ಸಿಗುತ್ತೆ. ಈ ಒಂದು ಲ್ಯಾಂಡ್ ಮಾರ್ಕ್ ಅಂತಲೇ ತಿಳ್ಕೊಳ್ಳಿ. ಹಂಗೆ ನಾವು ಸ್ವಲ್ಪ ಈ ದೇವಸ್ಥಾನ ನೋಡಿ ಚೆನ್ನಾಗಿದೆ. ಬಟ್ ನಾವು ನೋಡಲಿಲ್ಲ. ಟೈಮ್ ಇದ್ದರೆ ನೀವು ವಿಸಿಟ್ ಮಾಡ್ಬೋದು. ಮತ್ತು ಹಂಗೆ ದೇವಸ್ಥಾನ ಸ್ವಲ್ಪ ಮುಂದೆ ಬಂದರೆ ನೀವು ತಾಡ್ಪತ್ರಿ ರೋಡಿಂದ ಲೆಫ್ಟ್ ತೊಗೊಬೇಕಾಗುತ್ತೆ. ಜಕ್ಕಲ್ ಚೆರುವು ಅಂತ ಬರುತ್ತೆ. ನಾವು ಗೂಗಲ್ ರೂಟ್ ಮ್ಯಾಪ್ ಹಾಕ್ಕೊಂಡಾಗ ವಾಲ್ಮೀಕಿ ಕೇವ್ಸ್ಗೆ ಇದೇ ರೂಟ್ ತೋರಿಸುತ್ತೆ. ನೋಡಿ, ಜಕ್ಕಲ್ ಚೆರುವು ಅಂತ ನೋಡ್ತಾ ಇದ್ದಿಲ್ಲ, ಇಲ್ಲಿಂದ ನಾವು ಲೆಫ್ಟ್ ತೊಗೊಬೇಕಾಗುತ್ತೆ. ಗೂಗಲ್ ರೂಟ್ ಮ್ಯಾಪ್ ಹಾಕ್ತೀವಲ್ಲ ವಾಲ್ಮೀಕಿ ಕೇವ್ಸ್ ಅಂದ್ಬಿಟ್ಟು, ಗೂಗಲ್ ರೂಟ್ ಪ್ರಕಾರ ನಾವು ಇಲ್ಲಿ ಲೆಫ್ಟ್ ತೊಗೊಬೇಕಾಗತ್ತೆ. ಬಟ್ ಏನಂದರೆ ನೀವು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತೊಗೊಬೋದು. ರಾಯಲ್ ಚೆರುವು ಅಂತ ಬರುತ್ತೆ, ತೋರಿಸಿರೋದು ಆ ರೋಡು ನಮಗೆ ಮುಂದೆ ಕನೆಕ್ಟ್ ಆಗುತ್ತೆ. ನಾವು ಗೊತ್ತಿಲ್ಲದೆ ಈ ರೋಡ್ ತೊಗೊಂಡ್ವಿ. ಈ ರೋಡಲ್ಲಿ ಹೋಯ್ತು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ತುಂಬ ಒಂದು 3-4 ಹಳ್ಳಿಗಳು ಎಕ್ಸ್ಟ್ರಾ ಸಿಗುತ್ತೆ. ಅಲ್ಲಿ ಹಳ್ಳಿಗಳಲ್ಲೆಲ್ಲ ಏನಪ್ಪ ಪ್ರಾಬ್ಲಮ್ ಅಂದರೆ ರೋಡ್ ತುಂಬ ಚಿಕ್ಕದಾಗಿರುತ್ತೆ, ಮತ್ತು ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಕಡೆ ಏನಂದರೆ ಕೆಲವು ಕಡೆ ಅಂತ ನಾವು ಹೋಗ್ಬಿಟ್ಟು ಮತ್ತು ವಾಪಸ್ ಬಂದಿದ್ದೀವಿ, ರೋಡ್ ಸರಿ ಇಲ್ಲ ಅಂದ್ಬಿಟ್ಟು. ಇನ್ನೊಂದು ವಾಲ್ಮೀಕಿ ಕೇವ್ಸ್ಗೆ ಇನ್ನೊಂದು 10 ಕಿಲೋಮೀಟ್ರ್ ಇದೆ ನೋಡಿ. ಆಮೇಲೆ ಒಂದು ಸ್ವಲ್ಪ ರೋಡ್ ಇದೆ. ಈ ಥರ ನೀವು ಸ್ವಲ್ಪ ದೂರ ಒಂದು ಊರೊಳಗಡೆ ಬರಬೇಕಾಗತ್ತೆ. ಅಲ್ಲೆಲ್ಲ ತುಂಬ ಕಂಜೆಸ್ಟೆಡ್ ಆಗಿದೆ. ಬಸ್ಸು ಆ ಥರದ್ದು ಬಸ್ಸು ಅಥವಾ ಲಾರಿ ಆ ಥರ ಬರೋದೇ ಇಲ್ಲ. ಓನ್ಲಿ ಕಾರ್ಸು ಮತ್ತು 2 ವೀಲರ್ಸ್ ಮಾತ್ರ ಬರುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಟಾರ್ ರೋಡ್ ಬಂತು. ಊರೊಳಗಡೆ ಅಂತೂ ರೋಡ್ಸ್ ಎಲ್ಲ ತುಂಬ ಚಿಕ್ಕದಾಗೇ ಇದೆ. ಇದೆಲ್ಲ ಕಳ್ಳೆಕಾಯಿ. ಅವ್ರು ಬೈತಾರೆ. ಸ್ನೇಹಿತರು ನೋಡ್ತಾ ಇದ್ರಲ್ಲ, ಇವೆಲ್ಲ ಹೆಂಗಿದೆ ಅಂತ ನೋಡಿ.
ಜಕ್ಕಲ್ ಹತ್ರ ಲೆಫ್ಟ್ ಅಂತ ತೊಗೊತೀವಲ್ಲ ವಾಲ್ಮೀಕಿ ಕೇವ್ಸ್ಗೆ ಹೋಗೋದಕ್ಕೆ ನೋಡಿ, ಆ ರೂಟಲ್ಲಿ ಬಂದರೆ ನೋಡಿ ಹಿಂಗೆ ಬ್ರಿಡ್ಜ್ ಎಲ್ಲ ಸಿಗುತ್ತೆ. ಮತ್ತು ಹಂಗೆ ಇನ್ನೂ ಸ್ವಲ್ಪ ಮುಂದೆ ಬಂದು ಅಂದರೆ ನಿಮಗೆ ಒಂದು ಊರು ಸಿಗುತ್ತೆ. ಆ ಊರಲ್ಲಿ ನೋಡಿ ಹಿಂಗೆ ಫಸ್ಟ್ ಇದು ನೋಡಿ ವಾಟರ್ ಟ್ಯಾಂಕ್ ಸಿಗುತ್ತೆ. ಇವೆಲ್ಲ ಲ್ಯಾಂಡ್ ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ, ಅಂದರೆ ನೀವು ಕರೆಕ್ಟಾಗಿ ಬರ್ತಾಯಿದ್ದೀರಾ ಅಂತ. ಯಾಕೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೋಡಿ, ಹಿಂಗೆ ಊರೊಳಗಡೆ ಬಂದಾಗ ರೋಡಲ್ಲಿ ಈ ಥರ ತುಂಬ ಚಿಕ್ಕದಾಗುತ್ತೆ. ದೊಡ್ಡ ದೊಡ್ಡ ವೆಹಿಕಲ್ ಅಂತೂ ಪಾಸ್ ಆಗೋದೇ ಕಷ್ಟ. ಏನೋ ಕಾರ್ ಅಂದರೆ ಓಕೆ, ಟೂ ವೀಲರ್ ಅಂದರೆ ಓಕೆ. ನೋಡಿ ಊರೊಳಗಡೆ ಅಂದರೆ ಈ ಥರ ರೋಡ್ ಇರುತ್ತಲ್ಲ, ಈಗ ಈ ಥರ ಜಾಗದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಟ್ ನೋಡ್ಬೇಕಿಲ್ಲ, ಒಂದು 2-3 ಜನ ಕೇಳಿದ್ವಿ, ಸರಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಬರ್ತಾಯಿದ್ದೀವಿ. ಈಗ ನೋಡಬೇಕು ಗೂಗಲ್ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ತಾ ಇರೋದು ಅಷ್ಟೇ ಈ ಸಲ. ಯಾವ್ದು ಹೈವೇ ಇದೆಯಲ್ಲ, ಅದು ಮೋಸ್ಟ್ಲಿ ಈ ರೋಡಲ್ಲಿ ಬರ್ಬೇಕಾಯ್ತು ಅನ್ಸುತ್ತೆ. ಹಿಂಗೆ ನೋಡಿ, ಹಿಂಗೆ ನೋಡಿ, ಹಿಂಗೆ ಸ್ನೇಹಿತರೆ ಗೂಗಲ್ ಮಾಡಿದಂತ ನೋಡಿ, ಈ ರೋಡಲ್ಲಿ ಬರ್ಬೇಕಾಯ್ತು ಅನ್ಸುತ್ತೆ. ನಾವು ಗೂಗಲ್ ಯಾವುದಾದ್ರು ಹಳ್ಳಿಗಳ ಮುಖಾಂತರ ಕರ್ಕೊಂಡ್ಬಂತು. ಬಟ್ ಈಗ ಹಂಗೆ ಹೋಗ್ತಾ ಇದ್ದೀವಿ, ನೋಡೋಣ. ನೋಡಿ ಇದು ಇನ್ನೂ ಒಂದು 5 ಕಿಲೋಮೀಟ್ರ್ ಇದೆ. ಯಾವುದೋ ದೇವಸ್ಥಾನ ಚೆನ್ನಾಗಿದೆ ಅಲ್ಲ, ಇನ್ನೂ ಹೊಸ್ದಾಗಿ ಕಟ್ತಾ ಇದ್ದಾರೆ. ಮತ್ತೆ ಊರು ಸ್ಟಾರ್ಟ್ ಆಯಿತು, ರೋಡ್ ಚಿಕ್ಕದಾಯಿತು. ನಿಧಾನ ಇಲ್ಲಿ ರೈಟಿಗೆ ಎತ್ತದು, ಮೋರಿಗಳಿದೆ, ಮೋರಿ ಇದೆ, ನಿಧಾನಕ್ಕೆ. ಹಿಂಗೆ ಸ್ಟ್ರೈಟ್, ಹಿಂಗೆ ನೋಡಿ, ಸ್ಟ್ರೈಟ್ ನೋಡಿ, ಗೂಗಲ್ ಹಿಂಗೆ ಸ್ಟ್ರೈಟ್ ತೋರಿಸ್ತೀವಿ. ಸರ್ ಇಲ್ಲಿದೆ ವಾಲ್ಮೀಕಿ ಗುಹಾ, ಸ್ಟ್ರೈಟಾ? ಹಾಂ ಸ್ಟ್ರೈಟ್, ಕರೆಕ್ಟ್ ನೋಡಿ ಹಿಂಗೆ. కార్ పోతుందా అక్కడ ఎట్లా? కార్ పోతుందా? కారే పోతుందా? గుహల్ ಸ್ನೇಹಿತರು ನೋಡಿದ್ರಲ್ಲ, ಕಾರ್ ಬಂದ್ಬಿಟ್ಟು ನಿಮಗೆ ಡೈರೆಕ್ಟಾಗಿ ಕೇವ್ ಎಂಟ್ರೆನ್ಸ್ ಹತ್ರಕ್ಕೆ ಬರುತ್ತೆ. ಆದರೆ ಪಾರ್ಕಿಂಗ್ ಪ್ಲೇಸ್ ಕಮ್ಮಿ ಇದೆ. ಸ್ನೇಹಿತರೆ ಕೊನೆಗೂ ವಾಲ್ಮೀಕಿ ಕೇವ್ಸ್ಗೆ ರೀಚ್ ಆದ್ವಿ. ಮೋಸ್ಟ್ಲಿ ಕನ್ನಡ ಯೂಟ್ಯೂಬ್ ಚಾನಲಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ, ಯಾರು ಇದುವರೆಗೂ ವಿಡಿಯೋ ಮಾಡಿಲ್ಲ ಅಂದ್ಕೊತೀನಿ. ನೋಡಿ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ ನೋಡಿ ಹೆಂಗಿದೆ. ಯಾರು ಜನನೂ ಇಲ್ಲ, ಇದು ತುಂಬ ಜನಕ್ಕೆ ಈ ಪ್ಲೇಸ್ ಗೊತ್ತಿಲ್ಲ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ ಹೇಳ್ಬೋದು. ಇದೇ ಎಂಟ್ರೆನ್ಸ್ ವಾಲ್ಮೀಕಿ ಕೇವ್ಸ್ಗೆ. ಬಟ್ ಡೈರೆಕ್ಟಾಗಿ ಕಾರೇ ಬರುತ್ತೆ. ನೋಡಿ ನಾವು ಇಲ್ಲಿವರೆಗೂ ತಂದಿದ್ದೀವಿ ಕಾರು. ಅಂದರೆ ಏನಪ್ಪ ಅಂದರೆ ಪಾರ್ಕಿಂಗ್ ಪ್ಲೇಸ್ ಅಂತೂ ತುಂಬ ಕಮ್ಮಿ ಇದೆ. ಅಮ್ಮಮ್ಮ ಅಂದರೆ ಸುಮ್ಮನೆ ಜಸ್ಟ್ ಒಂದು 5-6 ಕಾರ್ಗಳು ಹಾಕಿದ್ರೆ ಫುಲ್ ಆಗಿಬಿಡುತ್ತೆ. ಮತ್ತು ನೋಡಿದ್ರಲ್ಲ ಇಷ್ಟೊಂದು ರೋಡೆಲ್ಲ ಹೆಂಗಿತ್ತು ಅಂದ್ಬಿಟ್ಟು. ತುಂಬ ಹಳ್ಳಿಗೆ ಬಂದಾಗಂತೂ ತುಂಬ ಚಿಕ್ಕ ರೋಡು. ಅಕಸ್ಮಾತ್ ದೊಡ್ಡ ಯಾವುದಾದ್ರು ಬಸ್ಗಳು, ಮಿನಿ ಬಸ್ಸು ಇರುತ್ತಲ್ಲ, ಮಿನಿ ಬಸ್ಸು, ಲಾರಿ ಆ ಥರದ್ದೆಲ್ಲ ಬರೋಕ್ಕೆ ಹಳ್ಳಿಗಳ ಒಳಗಡೆ ಎಲ್ಲ. ಅದೇ ಚಿಕ್ಕ ಕಾರ್ ಆದರೆ ಬರ್ಬೋದು, ಮತ್ತು 2 ವೀಲರ್ ಬರ್ಬೋದು. ಬನ್ನಿ ಸ್ನೇಹಿತರೆ, ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹಿಂದ್ಗಡೆ ಇಲ್ಲೇನೋ ರೆಸ್ಟೋರೆಂಟ್ ಅಂತ ಮಾಡಿದ್ದಾರೆ. ರೆಸ್ಟೋರೆಂಟು ಮತ್ತು ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಉಯ್ಯಾಲೆ, ಜಾರಿ ಬಂಡೆ ಆ ಥರದ್ದೆಲ್ಲ. ಮತ್ತು ಎಂಟ್ರಿ ಟಿಕೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಂಟ್ರಿ ಟಿಕೆಟ್ ಎಷ್ಟು ಅಂತ ನೋಡೋಣ. ಸ್ನೇಹಿತರೆ ನೋಡ್ತಾ ಇರಲ್ಲ, ದೊಡ್ಡವ್ರಿಗೆ ಬಂದ್ಬಿಟ್ಟು 50 ರೂಪೀಸ್ ಚಾರ್ಜ್ ಮಾಡಿದ್ರು, ಮಕ್ಕಳಿಗೆ 30 ರೂಪಾಯಿ. ಮತ್ತು ಗೈಡ್ ಬೇಕಾದ್ರೆ ಗೈಡು ಸಿಗ್ತಾರೆ ನಿಮಗಿಲ್ಲಿ. ಬಟ್ ನೋಡಿ ಸ್ನೇಹಿತರೆ ಇಲ್ಲಿಂದ ಹೆಂಗಿದೆ ನೋಡಿ, ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾಯಿದೆ. ಒಂದು ಅರ್ಧ ದಿವಸ ಸ್ಪೆಂಡ್ ಮಾಡಿದ್ರೂ ನಿಮಗೆ ಬೇಜಾರಾಗೋದಿಲ್ಲ, ಆ ಥರ ಇದೆ ನೋಡಿ. ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ ಕಾರಲ್ಲಿ ನಿಲ್ಲಿಸಿದ್ದೀವಿ. ಜಸ್ಟು ನೋಡಿ ಇದೇ ಎಂಟ್ರೆನ್ಸು, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಎಂಟ್ರೆನ್ಸು. ನಿಧಾನ ಬೀಳ್ತೀರಾ ನೋಡಿ, ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ಮತ್ತು ಸ್ನೇಹಿತರೆ ಇಲ್ಲಿ ಗೈಡ್ ಬೇಕಾದ್ರೆ ತೊಗೋಬೋದು ನಾವು. ಅವ್ರ ಹೆಸರು ಪರಮೇಶ್ ಅಂದ್ಬಿಟ್ಟು ನೋಡಿ, ಇವರೇ ಪರಮೇಶ್ವರ್ ಅಂತ ಇಲ್ಲಿ ಲೋಕಲ್ ಗೈಡು. ಇವ್ರ ಫೋನ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಇವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ ಈಗ ಹೋಗೋಣ, ನೋಡ್ಕೊಂಬರೋಣ ಈಗ. ಹೌದಮ್ಮ.
ಸ್ನೇಹಿತರೆ ಇದೆ ಎಂಟ್ರೆನ್ಸು. ಅಂದರೆ ಒಂದು ಸ್ವಲ್ಪ ಮಕ್ಕಳೆಲ್ಲ ಇದ್ದಾಗ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು, ಯಾಕಂದ್ರೆ ನೋಡ್ತಾ ಇದ್ದೀರ ಅದು ನೋಡಿ ಹೆಂಗಿದೆ ಅಂದ್ಬಿಟ್ಟು. ಮತ್ತು 50 ರೂಪಾಯಿನ ಏನು ಕೊಟ್ಟಿದ್ದೀವಿ ಅದು ಒಂದು ಸ್ವಲ್ಪ ಯೂಸ್ಫುಲ್ ಅನಿಸುತ್ತೆ ನೋಡಿ. ಒಳಗಡೆ ಎಲ್ಲ ಲೈಟ್ಗಳೆಲ್ಲ ಹಾಕಿದ್ದಾರೆ, ಸ್ವಲ್ಪ ತುಂಬ ಸಂತೋಷ ಆಗುತ್ತೆ. ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇದು ನೋಡ್ತಾ ಇರಲ್ಲ, ಇದೇ ವಾಲ್ಮೀಕಿ ಗುಹೆಗಳು. ಸೊ ನೋಡೋಣ ಇದ್ರ ಬಗ್ಗೆ ಗೈಡೆಲ್ಲ ಏನೇನು ಹೇಳ್ತಾರೋ. ಅವ್ರಿಗೆ ಕನ್ನಡ ಬರೋದಿಲ್ವಂತೆ, ಅವ್ರು ತೆಲುಗುನಲ್ಲಿ ಹೇಳ್ತಾರೆ. ಸೊ ನಾನು ಅದನ್ನು ನನಗೆ ಗೊತ್ತಿರೋ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಮೆಟ್ಲೆಲ್ಲ ಹೆಂಗಿದೆ ಅಂತ. ಸ್ನೇಹಿತರೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಇದು ನೋಡಿ ಎಷ್ಟೋ ಲಕ್ಷ ವರ್ಷಗಳಿಂದ ವಾಟರ್ ಡ್ರಾಪ್ ಬಿದ್ದು 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 ನೋಡಿ ಈ ಥರ ಫಾರ್ಮೇಷನ್ ಆಗಿದೆ ಅಂತೆ. ಹಸು ಕೆಚ್ಚಲಿದ್ದಂಗೆ ಇರುತ್ತಂತೆ ಇದು ನೋಡಿ. ಅಲ್ಲಿದೆ ಮತ್ತು ನೋಡಿ ಇಲ್ಲೂ ಇದೆ. ಲೈಟಿಂಗಿಗೆ ನಿಮ್ಗೆ ಸರಿ ಕಾಣಿಸಲ್ಲ, ಅವ್ರ ಹತ್ರಕ್ಕೆ ಹೋದಾಗ ನೀಟಾಗಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಎಷ್ಟೋ ಲಕ್ಷ ವರ್ಷಗಳಿಂದ ನೀರು ಬಿದ್ದು 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 ಈ ಥರ ಫಾರ್ಮೇಷನ್ ಆಗಿರೋದಂತೆ. ನ್ಯಾಚುರಲ್ ಸೊ ಇದು ನ್ಯಾಚುರಲ್ ಆಗಿ ಲಿಂಗ ಉದ್ಭವ ಆಗಿರೋದು ಇದು. ಸ್ನೇಹಿತರು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ನ್ಯಾಚುರಲ್ ಆಗೇ ಲಿಂಗ ಈ ಥರ ಉದ್ಭವ ಆಗಿರೋದಂತೆ. ನೋಡಿ ಪಾಪ ಅಲ್ಲಿ ನಿಮಗೆ ಸೆಕೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಫ್ಯಾನ್ಗಳೆಲ್ಲ ಹಾಕಿದ್ದಾರೆ. ಹಾಂ, ಸೊ ಇಲ್ಲಾಂದರೆ ಉಸಿರಾಡೋಕ್ಕಾಗೋದಿಲ್ಲ, ಸೊ ಅದಕ್ಕೆ ನಿಮ್ಗೆ ಅಲ್ಲೆಲ್ಲ ಫ್ಯಾನ್ಗಳೆಲ್ಲ ಹಾಕಿದ್ದಾರೆ. ನೋಡಿ ತುಂಬ ಮೆಟ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲೋಕಿ ಲೇಟ್ ಆಗುತ್ತೆ, ಬರ್ರ ಬೇಗನೆ. ನೋಡಿ ಇಲ್ಲಿಗೆ ನಾವು ಮೇಲ್ಗಡೆಯಿಂದ ಬಂದಿದ್ದೀವಲ್ಲ ನೋಡಿ, ಮೇಲ್ಗಡೆಯಿಂದ ಬಂದಿದ್ದೀವಲ್ಲ. ಸೊ 300 ಅಡಿ ಕೆಳಗಡೆ ಬಂದಿದ್ದೀವಂತೆ ಈಗ. 300 ಅಡಿ ಇನ್ನ ಕೆಳಗಡೆ ಹೋಗ್ಬೋದು, ದಾರಿ ಐತೆ. ಸ್ನೇಹಿತರೆ ನಿಜವಾಗ್ಲೂ ಒಂದು ಸ್ವಲ್ಪ ಭಯ ಆಗುತ್ತೆ. ಮತ್ತು ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ನೋಡಿ, ಸ್ವಲ್ಪನೂ ನಿಮಗೆ ಗಾಳಿನೇ ಇಲ್ಲ, ಫುಲ್ ಹಂಗೆ ಬೆವ್ತು ಬಿಡ್ತೀರಾ. ಯಾಕಂದ್ರೆ ಲೈಟ್ಗಳು ಬೇರೆ ಹಾಕಿದ್ದಾರೆ ಮತ್ತು ಗಾಳಿ ನೋಡ್ತಿಲ್ಲ. ಬಟ್ ಅಲ್ಲಿ ನಿಮಗೆ ಫ್ಯಾನ್ಗಳು ಸಹ ಹಾಕಿದ್ದಾರೆ, ಬಟ್ ಆದ್ರೂ ಗಾಳಿ ಸಾಕಾಗೋದಿಲ್ಲ ಅನಿಸುತ್ತೆ ನಿಮಗೆ. ಸ್ನೇಹಿತರೆ ನೋಡ್ತಾ ಇದ್ದಾರಲ್ಲ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಸೊ ನಾವು ಏನು 50 ರೂಪಾಯಿ ಏನು ಟಿಕೆಟ್ಗೆ ಕೊಟ್ಟಿದ್ದೀವಿ ಅಂದ್ರೆ ವರ್ತ್ ಅಂತ ಅನಿಸುತ್ತೆ ನೋಡಿ. ನೋಡಿ ಇಲ್ಲೆಲ್ಲ ಫ್ಯಾನ್ಗಳೆಲ್ಲ ಹಾಕಿದ್ದಾರೆ. ಈಗ ನ್ಯಾಚುರಲ್ ಗೋಪುರ ಟೈಪ್ ಆಗಿ. ಸ್ನೇಹಿತರೆ ಅವ್ರು ಏನು ಹೇಳ್ತಾರೆ ಅಂದರೆ, ಇದು ನ್ಯಾಚುರಲ್ ಆಗಿ ಒಂಥರ ಗೋಪುರ ಸ್ಟೈಲಲ್ಲಿ ಇದೆ ಅಂತೆ. ಅಂದರೆ ಗೋಪುರ ಥರ ಈ ಗುಹೆ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೋಡಿ, ಹಿಂಗೆಲ್ಲ ನೋಡಿ. ಒಂದ್ಸಲಿ ನಿಮಗೆ ತೋರಿಸ್ತೀನಿ ಮೇಲ್ಗಡೆ ನೋಡಿ. ಈಗ ಏನು ನೋಡ್ತಾ ಇದ್ದೀರಾ, ಇದು ಮೇಲ್ಗಡೆಯಿಂದ ಹಂಗೆ ನೋಡಿ. ಇಂಥ ಜನ್ರೇಷನ್ ಎಲ್ಲ ಅಲ್ಲ. ಅದು ಗೋಪುರ ಥರ ಇದೆ ನೋಡಿ. ಇನ್ನೂ ಇಳಿಬೇಕು ನಾವು ಕೆಳಗಡೆಗೆ, ಡೌನ್ಗೆ. ನೀವು ಫ್ಯಾನ್ ಇರೋದ್ರಿಂದ ಒಂದು ಸ್ವಲ್ಪ ಇಲ್ಲಿ ತುಂಬ ಹೊತ್ತಿರ್ಬೋದು ಅನಿಸುತ್ತೆ, ಇಲ್ಲಾಂದರೆ ತುಂಬ ಕಷ್ಟ. ಬಟ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಒಂಥರ ನೋಡೋದಕ್ಕೆ. ಆದರೆ ಒಂದ್ಸಲಿ ನೀವು ವಿಸಿಟ್ ಮಾಡಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ನೋಡಿದಾಗ ಸುಮಾರು ಜನ ಏನಾದರೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿರೋದು ಹಂಗೆ ನೋಡ್ತಾ ಇರ್ತಾರೆ. ಸೊ ನಿಮಗೆ ಇನ್ನೂ ಈ ಥರ ಒಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಆಗಿ ನೋಡ್ತಾಯಿರಿ, ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಫುಲ್ ಒಂದು ಸ್ವಲ್ಪ ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ನಾನು ಫುಲ್ ಆಗ್ತಾಯಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ ಹೆಂಗಿದೆ ಅಂತ ನೋಡಿ. ಒಂದು ಸ್ವಲ್ಪ ಲೈಟಿಂಗ್ ಅದು ಇದೆಲ್ಲ ಖರ್ಚು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಹೆಂಗಿದೆ ಅಂತ. ಮೆಟ್ಲು ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಎಷ್ಟು ಹೆಂಗಿದೆ, ಚೆನ್ನಾಗಿದೆಯಾ?
ನೋಡಿ ಸ್ನೇಹಿತರೆ, ನಾವು ಇಲ್ಲಿಂದ ಇಳ್ಕೊಂಬಂದಿರೋದು ನೋಡಿ. ಹೆಂಗಿದೆ ಅಮ್ಮ ಪ್ಲೇಸ್? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ, ಬಟ್ ತುಂಬ ಸೆಕೆ ಆಗ್ತಿದೆ. ಫ್ಯಾನ್ಸ್ ಇಷ್ಟಿದ್ರೂ ಸೆಕೆ ಆಗ್ತಿದೆ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿಂದ ನೋಡಿ ಹಿಂಗೆಲ್ಲ ಬಕ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲೆಲ್ಲ ಫ್ಯಾನ್ಗಳೆಲ್ಲ ಇಲ್ಲ. ನೀವು ಏನು ನೋಡ್ತಾ ಇದ್ದೀರಾ, ಇದನ್ನ ಸ್ವಲ್ಪ ಮುಗಿಸ್ಕೊಂಡು ಬೇಗನೆ ಮತ್ತೆ ವಾಪಸ್ ಬರಬೇಕು. ಇಲ್ಲಾಂದರೆ ಮತ್ತೆ ಉಸಿರಾಟಕ್ಕೆಲ್ಲ ತೊಂದರೆ ಆಗುತ್ತೆ, ಮತ್ತು ಬಕ್ಕೊಂಡು ಹೋಗ್ತಾ ಇರಬೇಕು. ಇದೆಲ್ಲ ನೋಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಹೆಂಗಿದೆ ಇದು ಗುಹೆ. ನೋಡಿ ಇಲ್ಲೊಂದು ಸ್ವಲ್ಪ ಹತ್ತೋದು ಕಷ್ಟ ಆಗುತ್ತೆ, ಹುಷಾರಾಗಿ ಹತ್ತಬೇಕು. ಸ್ವಲ್ಪ ಲೈಟಿಂಗ್. 7 ಬಾಯಿಲು ನಾಯಿ. ಹಾಂ, 7 ಬಾಯಿಲು ಸ್ನೇಹಿತರೆ. ನೋಡಿ ಇದು ಏನು ನೋಡ್ತಾ ಇದ್ದೀರಾ ಇಲ್ಲಿ? 7 ಬಾಯಿಲು. ನೋಡಿ ಇಲ್ಲಿ ಇದು ಏಣಿ ಇದೆಯಲ್ಲ, ಇದನ್ನ ಹತ್ಕೊಂಡೋದ್ರೆ ಮೇಲ್ಗಡೆ 7 ಬಾವಿ ಇದೆಯಂತೆ. ನೋಡಿ ಇಲ್ಲಿ ಗೌರ್ಮೆಂಟ್ ಪರ್ಮಿಷನ್ 7 ಬಾವಿ ಇದೆಯಂತೆ. ಬಟ್ ಅಂದರೆ ಗೌರ್ಮೆಂಟು ಇಲ್ಲಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಈಗ ದೇವಸ್ಥಾನದಲ್ಲೆಲ್ಲ ನಿಮಗೆ ಧ್ವಜಸ್ತಂಭ ಅಂತ ಹೇಳ್ತಾರಲ್ಲ, ಸೊ ಈ ಗುಹೆಗೆ ನೋಡಿ ಇದೊಂದು ಧ್ವಜಸ್ತಂಭ ಅಂತ, ಈ ಧ್ವಜಸ್ತಂಭ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡ್ತಾ ಇದ್ದೀರಲ್ಲ, ನೋಡಿ ಧ್ವಜಸ್ತಂಭ ಥರ ಎಷ್ಟು ಉದ್ದ ಇದೆ ಅಂದ್ಬಿಟ್ಟು ಇದು. ಬಟ್ ಸ್ನೇಹಿತರೆ, ಒಂದು ಸ್ವಲ್ಪ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ವಿಡಿಯೋ ಮಾಡ್ತಾಯಿರ್ತೀನಿ, ಹಂಗೆ ನೋಡಿ. ಯಾಕಂದರೆ ಜಾಸ್ತಿ ಮಾತಾಡ್ತಾ ಇರೋ ಸುಸ್ತಾಗ್ತಾಯಿದೆ, ಸ್ವಲ್ಪ ಆಯಾಸ ಬರ್ತಾಯಿದೆ. ಏಯ್ ರಾಮ್ ಚರಣ್, ನಿಧಾನಕ್ಕೆ. ನೋಡ್ತಾ ಇರಲ್ಲ ಸ್ನೇಹಿತರೆ, ಹೆಂಗಿದೆ ಅಂದ್ಬಿಟ್ಟು. ನೋಡಿ ಎಷ್ಟು ಸ್ಟೀಪ್ ಇದೆ ಅಂತ. ನಮ್ಮ ಬ್ರದರಿನ ಅಲ್ಲಿ ಬರ್ತಾ ಇದ್ದಾರೆ. ವಾವ್, ಸೂಪರ್. ಏನು ಅದ್ಭುತ ಅಂತ ಏನು ಹೇಳ್ತಾರೆ, ಅದೆಲ್ಲ ಇಲ್ಲೇ ಇದೆ ನೋಡಿ. ಇಷ್ಟು ದೂರ ಬಂದಿದ್ದಕ್ಕೂ ಅಂತ ವರ್ತ್ ಅನ್ನಿಸ್ತಾ ಇದೆ. ನಿಜವೂ ಸ್ನೇಹಿತರೆ, ಸ್ವಲ್ಪ ಜಾಸ್ತಿ ವಯಸ್ಸಾಗಿರೋರು ಅಥವಾ ತುಂಬ ಚಿಕ್ಕ ಮಕ್ಕಳನ್ನ ಅಂದರೆ ಕರ್ಕೊಂಬರ್ಬೇಡಿ. ಯಾಕಂದ್ರೆ ನೋಡಿ ಇಲ್ಲಿ ಗಾಳಿನೇ ಇಲ್ಲ. ತೇಜಸ್ವಿ ಹೆಂಗಿದೆ ಪ್ಲೇಸು? ತುಂಬ ಶೆಕೆ ಇದೆಯಾ? ಹೆಂಗಿದೆ ತೇಜ ನಿನಗೆ? ಚೆನ್ನಾಗಿದೆ ಜಾಗ? ಹೆಂಗೆ ಚೆನ್ನಾಗಿದೆಯಾ? ನೋಡಿ మక్కలెಲ್ಲ ఫుల్ షెకే. త్రిలింగాలని అక్కడ ఉన్నాయి, కోటి లింగాలని. ఇక్కడ పై నుంచి వాటర్ డ్రాప్స్ పడుతున్నాయి. ಹಾಂ ಸ್ನೇಹಿತರು, ನೋಡ್ತಾ ಇದ್ದೀರಲ್ಲ, ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲೂ ಅಷ್ಟೇ ಎಷ್ಟೋ ಲಕ್ಷ ವರ್ಷಗಳಿಂದ ನೀರು ಬೀಳ್ತಾ ಇದೆಯಂತೆ, ಡ್ರಾಪ್ಸ್ ಬೀಳ್ತಾ ಇದೆ. ಮತ್ತು ಇಲ್ಲಿ 3 ಲಿಂಗಗಳಿದ್ದಾವೆ, ತ್ರಿಲಿಂಗ ಅಂತ ಹೇಳ್ತಾರಂತ ಅದನ್ನು. ನೋಡಿ 3 ಲಿಂಗ ಮೇಲೂ ನೀರು ಬೀಳ್ತಾ ಇದೆ. ತೋರಿಸ್ತೀನಿ ರೀ, ನೋಡಿ ಇಲ್ಲಿ ತೊಟ್ಟಿಗ್ತಾ ಇದೆ ನೋಡಿ. ಇಲ್ಲೆಲ್ಲ ನೆಂದಿದೆ ನೋಡಿ. ನೋಡಿ ನೀನು ತ್ರಿಲಿಂಗ ಅಂತ ಹೇಳಿದ್ನಲ್ಲ, ನೋಡಿ ನೋಡಿ ಇಲ್ಲೆಲ್ಲ ನೀರು ಬೀಳ್ತಾ ಇದೆ. ತ್ರಿಲಿಂಗ ತೋರಿಸ್ತೀನಿ ಯಾವುದು ಅಂದ್ಬಿಟ್ಟು. ಇನ್ನು ಸ್ವಲ್ಪ ಹುಷಾರಾಗಿರ್ಬೇಕು. ಸ್ಲಿಪ್ ಆಗುತ್ತೆ. ಅಲ್ಲೇ ಇರ್ರಿ ನೀವೆಲ್ಲ, ಮಕ್ಕಳೆಲ್ಲ ಅಲ್ಲೇ ಇರ್ರಿ. ಬೇಡ, ಇಲ್ಲಿ ಆಗೋದಿಲ್ಲ, ಜಾಗ್ರತೆ. ಇಲ್ಲಿ ತುಂಬ ಕೇರ್ಫುಲ್ ಆಗಿ ಬರಬೇಕು. ಬೇಡ, ಜಾರ್ತೀರಾ? ಅಲ್ಲೇ ಇರ್ರಿ. ಸ್ನೇಹಿತರೆ, ಇಲ್ಲೆಲ್ಲ ಮಕ್ಕಳು ಎಲ್ಲ ಬೇಡ, ಯಾಕಂದ್ರೆ ಇಲ್ಲಿ ತುಂಬ ಜಾರ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಮತ್ತು ಬೆಳಕು ಇಲ್ಲ. ಆ ತ್ರಿಲಿಂಗ ನೋಡಿಕೊಂಡು ಸುಮ್ಮನೆ ಒಂದು ಸ್ವಲ್ಪ ದೂರ ಇಳಿದ್ರೆ ತ್ರಿಲಿಂಗ ಕಾಣಿಸುತ್ತೆ. ಸೊ ಮತ್ತೆ ನೀವು ಹಂಗೆ ವಾಪಸ್ ಹೋಗೋದು ಬೆಟ್ರ್ ಅನಿಸುತ್ತೆ. ಯಾಕಂದರೆ ತುಂಬ ಇಷ್ಟೊಂದೆಲ್ಲ ರಿಸ್ಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿಗೆ ಸ್ಟಾಪ್ ಅಂತ ನೋಡಿ. ಇಲ್ಲಿ ನೋಡ್ದೊಡಪ್ಪ, ಕೇರ್ಫುಲ್ ಆಗಿ ಬಂದ್ಬಿಟ್ವಿ. ನಿಧಾನಕ್ಕೆ
ನೋಡಿ ಸ್ನೇಹಿತರೆ, ಇದೇ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದೇ ಲಾಸ್ಟು ಸ್ನೇಹಿತರೆ. ನೋಡಿ ಇದಂತೂ ಒಂಥರ ಅದ್ಭುತ ಅಂತ ಹೇಳ್ಬೋದು. ನೋಡಿ ನ್ಯಾಚುರಲ್ ಆಗಿ ಹಂಗೆ ನಂದಿ ಶೇಪು ಇದೆ ನೋಡಿ, ನ್ಯಾಚುರಲ್ ನಂದಿ ಅಂತ ಹೇಳ್ತಾರಂತೆ ಇದಕ್ಕೆ ಸ್ನೇಹಿತರೆ. ನೋಡಿ ಈಗ ನೀಟಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು ನೋಡಿ, ಸೇಮ್ ನಂದಿ ಇದ್ದಂಗೆ ಇದೆ ನೋಡಿ. ನ್ಯಾಚುರಲ್ ಆಗಿ ರಾಕಲ್ಲೇ ಫಾರ್ಮೇಷನ್ ಆಗಿದೆ ನಂದಿ ವಾಟರ್. ಮತ್ತು ಸ್ನೇಹಿತರೆ ನೋಡಿ, ಇದೇ ಲಾಸ್ಟ್ ಎಂಡಿಂಗ್ ಪಾಯಿಂಟ್ ಇದು ನೋಡಿ. ಅಷ್ಟೇ ನೋಡಿ, ಇಲ್ಲಿಂದ ಅಷ್ಟೇ ಒಂದು ಸ್ವಲ್ಪ ನೋಡಿ, ಇಲ್ಲೆಲ್ಲ ನೀರಿದೆ. ಆಕ್ಸಿಜನ್ ಕೂಡ ಮೊಕ್ಕ ಬರ್ತಿದೆ ನೋಡಿ. ಆಕ್ಸಿಜನ್ ಇಲ್ಲ ಅಂದರೂ ನೋಡಿ, ಇದೊಂದು ಯಾವುದೋ ಒಂದು ಚಿಕ್ಕದೊಂದು ಮೊಳಕೆ ಹೊಡಿತಾ ಇದೆ ಯಾವುದೋ ಗಿಡ ನೋಡಿ. ಇದಕ್ಕೆಷ್ಟು ಅದ್ಭುತ ಅಂದರೆ ನೋಡಿ, ಏನೂ ಇಲ್ಲ, ನಮ್ಮ ಮನುಷ್ಯನ ಸ್ವಲ್ಪ ಇರೋಕ್ಕಾಗಲ್ಲ ಆ ಥರದ್ದು. ಗಾಳಿ ಇಲ್ದಾರ ಜಾಗಲಿ ಒಂದು ಯಾವುದೋ ಒಂದು ಗಿಡ ಮೊಳಕೆ ಹೊಡಿತಾ ಇದೆ, ಏನಂತ ಗೊತ್ತಿಲ್ಲ ಅದು. ಅಡಿಕೆ ಮರನಾ? ಒಕ್ಕ ಅಂಟೆ ಅಡಿಕೆ. ಹಾಂ ನೋಡಿ, ಅಡಿಕೆ ಮರ ಅಂತ ಹೇಳ್ತಾ ಇದ್ದಾರೆ ನೋಡಿ. ನೋಡಿ ಏನು ಗಾಳಿನೇ ಇಲ್ಲ, ಇದು ಪಾತಾಳ ಗಂಗಾ ಅಂತೆ. ಬಟ್ ಅಷ್ಟು ಇಷ್ಟೇ ಇದೇ ಲಾಸ್ಟು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇನೋ ಸ್ವಲ್ಪ ರುದ್ರಾಕ್ಷಿ ಕೊಂಡ ಅಂತ ಹೇಳ್ತಾರೆ, ರುದ್ರಾಕ್ಷಿ ಬೆಟ್ಟ ಅಂತ ಇದು ನೋಡಿ. ಎಲ್ಲ ನಿಮ್ಗೆ ಸ್ವಲ್ಪ ರುದ್ರಾಕ್ಷಿ ಥರ ಎಲ್ಲ ಇದೆ ಇಲ್ಲೆಲ್ಲ. ಈ ಬೆಟ್ಟ ಫುಲ್ಲೆಲ್ಲ ಹಂಗೆ ಇದೆ ನೋಡಿ. ನೋಡಿ ಇದೆಲ್ಲ ರುದ್ರಾಕ್ಷಿ ಥರ ಹಂಗೆ ಇದೆ ನೋಡಿ. ನಾವು ಇಲ್ಲಿ ಇಷ್ಟು ಕೆಳಗಡೆ ಬಂದಿದ್ದೀವಿ ಅಂದರೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸೆಕೆ ಅಂದರೆ ಅಷ್ಟು ಸೆಕೆ ಇದೆ. ಯಾಕಂದರೆ ತುಂಬ ಕೆಳಗಡೆ ಬಂದಿದ್ದೀವಲ್ಲ, ಗಾಳಿ ನೋಡ್ತಾ ಇಲ್ಲ. ಸೊ ದಯವಿಟ್ಟು ನೀವೇನಾದರೂ ಬಂದರೆ ಮಕ್ಕಳೆಲ್ಲ ಬೇಡ, ದೊಡ್ಡವ್ರು ಬನ್ನಿ ಅಂದರೆ ಹುಷಾರಾಗಿ ಬನ್ನಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಕೊಡಿ. ಹಾಗೆ ಯಾರಿಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡೋಣ, ಅಟ್ಲೀಸ್ಟ್ ನಾನು ಈ ವಿಡಿಯೋಗೆ ಒಂದು 50 ಲೈಕ್ಸ್ ಆದರೂ ಬರಬೇಕು ಅಂತ ಅಂದ್ಕೊತಾ ಇದ್ದೀನಿ. ಯಾಕಂದ್ರೆ ಅಷ್ಟೊಂದು ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ ವಿಡಿಯೋ ಇದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹೆಂಗಿದೆ ವಿಡಿಯೋ ನೋಡ್ತಾ ಇದ್ದೀರಲ್ಲ ಎಲ್ಲ. ಸೊ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಪ್ಲೇಸ್. ಆದರೆ ಒಂದ್ಸಲ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಈ ವಿಡಿಯೋನ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಯಾಕಂದರೆ ಹಿಂಗೆ ಚಿಕ್ಕ ಚಿಕ್ಕ ದಾರಿಗಳೆಲ್ಲ ಇದ್ದಾವೆ. ಸೊ ಏನು ಓಕೆ, ಲೈಟ್ ಇರೋ ಕಡೆ ಹೋಗ್ತಾಯಿದ್ರೆ ಆಯಿತು. ಇಲ್ಲಿ ನೋಡಿ ಹೆಂಗಿದೆ ಅಂತ, ಕೆಳಗೆಲ್ಲ ಗ್ಯಾಪು ನೋಡಿ, ಹಿಂಗೆ ಕುತ್ಕೊಂಡಿದೆ. ಸೊ ಇದು 7 ಬಾವಿ ಅಂತ ಹೇಳಿದ್ವಲ್ಲ, ಇಲ್ಲೇ. ಅದೇನು ತ್ರಿಲಿಂಗ ನೋಡಬೇಕು ಅಂದರೆ ಹಿಂಗಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ಬೇಕು.